ಡೂಪ್ಲೆಕ್ಸ್ ಮನೆ 40x40 ಕಟ್ಟಿದ್ವಿ. ಇನ್ ಹೌಸ್ ಒಳಗಡೆಯಿಂದನೇ ವಿ ಹ್ಯಾವ್ ಅ ಕಾರ್ ಪಾರ್ಕಿಂಗ್ ಏರಿಯಾ. ಇದೊಂದು ಪಾರ್ಟ್ ಆಫ್ ಅಟ್ರಾಕ್ಷನ್ ಮೇಡ್ ಆಫ್ ಮಾರ್ಬಲ್. ಇಲ್ಲಿ ಒಂದು ಸ್ವಲ್ಪ ಇನ್ಬಿಲ್ಡ್ ಇಂಟೀರಿಯರ್ಸ್ ವರ್ಕೌಟ್ ಮಾಡಿದ್ವಿ. ಇದೊಂದು ವರ್ಕ್ ಸ್ಟೇಷನ್ ಥರ ಇಟ್ಕೊಂಡಿದ್ವಿ. ಹಾಯ್, ನಮಸ್ಕಾರ. ನನ್ನ ಹೆಸರು ರಾಮಕೃಷ್ಣ. ನಾನೇ ಈ ಮನೆ ಪ್ರಾಪರ್ಟಿ ಓನರು. ನೀವು ಇಲ್ಲಿ ನೋಡ್ಬೋದು, ಇದು ಡೂಪ್ಲೆಕ್ಸ್ ಮನೆ 40x40 ಕಟ್ಟಿದ್ವಿ. 1700 ಸ್ಕ್ವೇರ್ ಫೀಟಲ್ಲಿ ಇದೆ. ಸೊ ಇದರಲ್ಲಿ ನೀವು ಇಲ್ಲೇ ನೋಡ್ಬೋದು, ಇಲ್ಲಿ ಒಂದು ಸ್ಮಾಲ್ ಗಾರ್ಡನ್ ಏರಿಯಾ ಇದೆ. ಆ್ಯಂಡ್ ಇದು 30 ಫೀಟ್ ರೋಡು ವಿತ್ ಗ್ರೀನರಿ, ಫುಲ್ ಅರೌಂಡ್ ಫುಲ್ ಗ್ರೀನರಿ ಇದೆ. ಬನ್ನಿ ಮನೆ ಒಳಗಡೆ ಹೋಗೋಣ. ಇದು ಗೇಟು, ಇದು ಸ್ಟ್ರೆಂತ್ ಸ್ಟೀಲಲ್ಲಿ ಮಾಡಿರೋದು. ಆ್ಯಂಡ್ ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ತುಳಸಿ ಕಟ್ಟೆ ಇದೆ, ಇಲ್ಲಿ ಸಂಪ್ ಇದೆ, 10,000 ಲೀಟರ್ ಸಂಪ್ ಇದೆ. ಆ್ಯಂಡ್ ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಷನ್, ನಮಗೆ ಬೋರ್ ವಾಟರ್ ಬರುತ್ತೆ, ಮತ್ತು ಕಾವೇರಿ ವಾಟರ್ ಕನೆಕ್ಷನ್ ಇದೆ. ಆ್ಯಂಡ್ ಇಲ್ಲಿ ನಾವು ಮನೆಗೆ 1.5 ಫೀಟ್ ಜಾಗ ಬಿಟ್ಟಿದ್ವಿ, ಪ್ಯಾಸೇಜ್ ಥರ. ಆ್ಯಂಡ್ ನೀವು ಇಲ್ಲಿ ಶೂ ರ್ಯಾಕ್ ನೋಡ್ಬೋದು. ಸೊ ಎಂಟ್ರೆನ್ಸ್ ಮೇನ್ ಡೋರು ಟೀಕ್ ವುಡ್ ಇದೆ. ಇವನ್ ದ ವಿಂಡೋಸ್ ಆರ್ ಟೀಕ್ ವುಡ್. ಸೊ ಆ್ಯಸ್ ಅ ಪಾರ್ಟ್ ಆಫ್ ಇಂಟೀರಿಯರ್ಸ್ ಇದೊಂದು ಸ್ಪೆಷಲ್ ಟೈಲ್ಸ್ ಹಾಕಿದ್ವಿ ಟು ಗಿವ್ ಅ ನ್ಯೂ ಲುಕ್. ಇವನ್ ದಿಸ್ ಪೈಪ್ಸ್ ಆರ್ ಆಲ್ಸೋ ಆ್ಯಸ್ ಪಾರ್ಟ್ ಆಫ್ ಆಕ್ಸೆಸರೀಸ್. ಇಲ್ಲಿ ನೀವು ಎಂಟ್ರೆನ್ಸ್ ಆದಂಗೆ ದೊಡ್ಡ ವಿಂಡೋ ಇದೆ. ಸೊ ಇಟ್ ಈಸ್ ಗಿವಿಂಗ್ ಮೋರ್ ಬ್ರೈಟ್ ಟು ದ ಹಾಲ್. ಆ್ಯಂಡ್ ಇಲ್ಲಿ ಕೂಡ ನೀವು ನೋಟ್ ಮಾಡ್ಬೋದು, ಇಲ್ಲಿ ಒಂದು ಸ್ವಲ್ಪ ಇನ್ಬಿಲ್ಡ್ ಇಂಟೀರಿಯರ್ಸ್ ವರ್ಕೌಟ್ ಮಾಡಿದ್ವಿ. ಸೊ ಇದು ದೊಡ್ಡ ಹಾಲ್, ಲಿವಿಂಗ್ ಏರಿಯಾ. ಸೊ ಲಿವಿಂಗ್ ಏರಿಯಾ ಪಕ್ಕ ಇಲ್ಲಿ ದೇವರ ಕೋಣೆ ಇದೆ. ಇಲ್ಲಿ ಫಾಲೋಡ್ ಬೈ ಇಲ್ಲಿ ಡೈನಿಂಗ್ ಹಾಲ್ ಇದೆ. ಸೀರಿಯಸ್ ಟಿ ವಿ ಯೂನಿಟು ಮಾಡಿದ್ವಿ. ಇಸ್ ಆಲ್ಸೋ ಪಾರ್ಟ್ ಆಫ್ ಇಂಟೀರಿಯರ್. ಆ್ಯಂಡ್ ಹಿಂಗೆ ಒಳಗಡೆ ಹೋದಂಗೆ ದಿಸ್ ವಿಲ್ ಬಿ ಅವರ್ ಕಿಚನ್. ವುಡ್ ವರ್ಕ್ ಎಲ್ಲ ಮಾಡಿದ್ವಿ ಇದಕ್ಕೆ. ಸೊ ಅಲ್ಲಿಂದ ವಾಪಸ್ ಬರ್ತಾ ಹಿಂಗೆ ಇಲ್ಲಿ ಇನ್ಬಿಲ್ಡ್ ಇನ್ ಹೌಸ್ ಒಳಗಡೆಯಿಂದನೇ ವಿ ಹ್ಯಾವ್ ಅ ಕಾರ್ ಪಾರ್ಕಿಂಗ್ ಏರಿಯಾ. ಅಗೇನ್ ಇದನ್ನು ನೀವು ರೂಮಾಗಿ ಕೂಡ ಕನ್ವರ್ಟ್ ಮಾಡ್ಕೋಬೋದು ಬೇಸ್ಡ್ ಆನ್ ಯುವರ್ ರಿಕ್ವೈರ್ಮೆಂಟ್. ಬನ್ನಿ, ಇದು ಒಂದು ಒನ್ ಆಫ್ ದ ರೂಮ್ಸ್ ಹೋಗೋಣ ವಿತ್ ದ ಅಟ್ಯಾಚ್ ಬಾತ್ರೂಮ್. ಸೊ ಇದು ಗ್ರೌಂಡ್ ಫ್ಲೋರಲ್ಲಿ ಮಾಸ್ಟರ್ ಬೆಡ್ರೂಮ್. ಆ್ಯಂಡ್ ಯು ಕ್ಯಾನ್ ಸಿ ಯರ್ ವಾರ್ಡ್ರೋಬ್ಸ್ ಎಲ್ಲ ಇದೆ. ಆ್ಯಂಡ್ 2 ವಾರ್ಡ್ರೋಬ್ಸ್ ಇದೆ. ಇಲ್ಲಿ ಒಂದು ಡ್ರೆಸ್ಸಿಂಗ್ ಏರಿಯಾ ಇದೆ. ಆ್ಯಂಡ್ ಬಾತ್ರೂಮ್ ವಿತ್ ಟೈಲ್ಸ್ ಅಪ್ ಟು ಫ್ಲೋರ್. ಸೊ ಈ ರೂಮಿಂದ ನಾವು ಆಚೆ ಬಂದಂಗೆ ಇಲ್ಲಿ ಒಂದು ಸ್ಮಾಲ್ ಸ್ಟೋರೇಜ್ ಏರಿಯಾ ಇದೆ. ಕೀಪ್ ಯುವರ್ ಓಲ್ಡ್ ಕ್ಲಾತ್ಸ್. ಆ್ಯಂಡ್ ಬನ್ನಿ, ನಮ್ಮದು ಇಲ್ಲಿ ವಾಶ್ ಬೇಸಿನ್ ಏರಿಯಾ ಇಲ್ಲಿ ನೋಡೋಣ. ಇದು ಸೊ ಇಲ್ಲಿ ವಾಷಿಂಗ್ ಮಿಷಿನ್ಗೆ ಪ್ರೊವಿಷನ್ ಇದೆ, ಅಲಾಂಗ್ ವಿತ್ ದ ಕಾಮನ್ ಬಾತ್ರೂಮ್ ವಿತ್ ಟೈಲ್ಸ್ ಅಪ್ ಟು ಸೀಲಿಂಗ್. ಆ್ಯಂಡ್ ಇಲ್ಲಿ ಒಂದು ಸ್ಟೋರೇಜ್ ಏರಿಯಾ ಮಾಡಿದ್ವಿ. ಇಲ್ಲಿ ಸ್ವಲ್ಪ ರಿಲ್ಯಾಕ್ಸ್ ಆಗಿ ಕೂತ್ಕೊಳ್ಳೋಕ್ಕೆ ಒಂದು ಸ್ಪೇಸ್ ಇಟ್ಕೊಂಡಿದ್ವಿ. ಆ್ಯಂಡ್ ಇದು UPS ಏರಿಯಾ. ಸೊ UPS ಎಲ್ಲ ಇಟ್ಕೊಬೋದು. ಇಲ್ಲೊಂದು ದೊಡ್ಡ ವಿಂಡೋ ಇದೆ. ಇಲ್ಲಿಂದಲೂ ನಿಮಗೆ ಬೆಳಕಿಗೆ ಏನು ಕಮ್ಮಿ ಇಲ್ಲ. ಬನ್ನಿ, ಈಗ ನಾವು ಫಸ್ಟ್ ಫ್ಲೋರ್ಗೆ ಹೋಗೋಣ. ಸ್ಟೇರ್ ಕೇಸ್ಗೆ ಫುಲ್ ಗ್ರಾನೈಟ್ ಹಾಕಿದ್ವಿ. ಇಲ್ಲಿ ರೈಲಿಂಗ್ಸ್ ಎಲ್ಲ ಸ್ಟೀಲಲ್ಲಿದೆ. ಆ್ಯಂಡ್ ದಿಸ್ ಟೈಲ್ಸ್ ಆರ್ ಮೇಡ್ ಆಫ್ ಸ್ಪೆಷಲ್ ಟೈಲ್ಸ್. ಸೊ ಇಲ್ಲಿ ಒಂದು ಪಾರ್ಟ್ ಆಫ್ ಇಂಟೀರಿಯರ್ ಡಿಸೈನಿಂಗ್, ಈ ಒಂದು ದೇವರ ಟೆಂಪಲ್ ಥರ ಫೋಟೋ ಇಟ್ಕೊಂಡಿದ್ವಿ. ಆ್ಯಂಡ್ ದಿಸ್ ಇಸ್ ಅ ಡಿಸೈನ್, ಸ್ಪೆಷಲ್ ಎಲಿಮೆಂಟ್ ಡಿಸೈನ್. ಸೊ ನಿಮಗೆ ಸ್ವಲ್ಪ ವೆಲ್ಕಮಿಂಗ್ ಥರ ಇರುತ್ತೆ ಇಲ್ಲಿ. ಸೊ ದಿಸ್ ಇಸ್ ಅ ಬಿಗ್ ಲಿವಿಂಗ್ ರೂಮ್. ಆ್ಯಂಡ್ ಇದು ಸ್ಟೋನ್ಸಲ್ಲಿ ಮಾಡಿರೋ ಡಿಸೈನು. ಸೊ ಪಾರ್ಟ್ ಆಫ್ ಅಟ್ರಾಕ್ಷನ್ ಮೇಡ್ ಆಫ್ ಮಾರ್ಬಲ್. ಆ್ಯಂಡ್ ಯು ಕ್ಯಾನ್ ಸಿ ದ ಟೈಲ್ಸ್, ಸ್ಪೆಷಲೈಸ್ಡ್ ಟೈಲ್ಸ್ ಹಾಕಿದ್ವಿ ಇಲ್ಲಿ ಎಲ್ಲ ಕವರ್ ಅಪ್ ಮಾಡೋಕ್ಕೆ. ಇಲ್ಲಿ ಫಸ್ಟ್ ಫ್ಲೋರಲ್ಲಿ ಒಂದು ಮಾಸ್ಟರ್ ಬೆಡ್ರೂಮ್ ನೋಡೋಣ. ದಿಸ್ ಇಸ್ ಅ ಬಿಗ್ ಮಾಸ್ಟರ್ ಬೆಡ್ರೂಮ್. ಆ್ಯಂಡ್ here we have a dressing area and followed by attached
bathroom. You can see the ceiling work specially made for this room. ಬನ್ನಿ ಈಗ ನಾವು ಸೆಕೆಂಡ್ ಬೆಡ್ರೂಮ್ ನೋಡೋಣ. So this is also a big bedroom. We have provision to keep 2 cots, and this is without attached bathroom. So we have kept this for guest area. So ಇಲ್ಲಿಂದ ನಾವು ಟುವರ್ಡ್ಸ್ ರೈಟ್ ಹೋದರೆ ಇದೊಂದು ವರ್ಕ್ ಸ್ಟೇಷನ್ ಥರ ಇಟ್ಕೊಂಡಿದ್ದೀವಿ. ಆ್ಯಂಡ್ ಈ ಮುಂದೆ ಸ್ವಲ್ಪ ಬಂದರೆ ದಿಸ್ ಇಸ್ ಅನ್ ವರಾಂಡಾ, ಬಿಗ್ ವರಾಂಡಾ ಆಫ್ 200 ಸ್ಕ್ವೇರ್ ಫೀಟ್ ಏರಿಯಾ. ಇಲ್ಲಿ ಪ್ಲ್ಯಾನ್ಸ್ ಎಲ್ಲ ಇಟ್ಕೊಂಡಿದ್ವಿ, ಸ್ವಲ್ಪ ಲಿಜರಿ ಆಗಿರೋಕ್ಕೆ ಇಲ್ಲಿ ಪ್ರೊವಿಷನ್ ಇದೆ. ಸೊ ವುಡ್ ಇಸ್ ಮೇಡ್ ಆಫ್ ನೀಮ್ ವುಡ್ಸ್ ಹಿಯರ್. ಸೊ ನಾವು ಇಲ್ಲಿಂದ ಟುವರ್ಡ್ಸ್ ಲೆಫ್ಟ್ಗೆ ಹೋದರೆ ವಿ ಹ್ಯಾವ್ ಅವರ್ ಥರ್ಡ್ ರೂಮ್. ಸೊ ಹಿಯರ್ ಆಲ್ಸೋ ಇಟ್ ಇಸ್ ಅ ಕಾಮನ್ bathroom here, common bathroom with the tiles up to ceiling, and followed by the big room, living room. Here also wood work, cupboards, shelves ella already made agide, and you can see the ceilings here. But here illinda ಒಂದು veranda ಇದೆ. So here you can keep our utensils, and this plywood finishing we have kept here. So ನಾವೀಗ ಟೋಟಲ್ ಆಗಿ ಫಸ್ಟ್ ಗ್ರೌಂಡ್ ಫ್ಲೋರ್ ಪ್ಲಸ್ ಫಸ್ಟ್ ಫ್ಲೋರಲ್ಲಿ ಟೋಟಲ್ 4 ಬೆಡ್ರೂಮ್ಸು ನಾವು ನೋಡಿ ಆಯಿತು. ಬನ್ನಿ ನಾವು ಈಗ ಟೆರೆಸ್ ಮೇಲೆ ಹೋಗೋಣ. ಅಗೇನ್ ಇಲ್ಲಿ ನೋಡ್ಬೋದು ಟುವರ್ಡ್ಸ್ ದ ಟೆರೆಸ್ ವಿ ಹ್ಯಾವ್ ಅ ಬಿಗ್ ವಿಂಡೋ ವಿಚ್ ವಿಲ್ ಗಿವ್ ಮೋರ್ ಸನ್ಶೇಡ್, ಆ್ಯಂಡ್ ಯು ಕ್ಯಾನ್ ಸಿ ನೌ ಆಲ್ಸೋ ಇಟ್ ಇಸ್ ಫುಲ್. ಸಿ ದ ಸ್ಕೈಲೈಟ್ಸ್ ಹಿಯರ್. ಸೊ ಇದು ಸಫಿಷಿಯಂಟ್ ಲೈಟ್ಸ್ ಕೊಡುತ್ತೆ ಕೆಳಗಡೆವರೆಗೂ. ಆ್ಯಂಡ್ ವಿ ಹ್ಯಾವ್ ಅ ಸ್ಮಾಲ್ ಪ್ರೊವಿಷನ್ ಫಾರ್ ಜಿಮ್ ಏರಿಯಾ, ಲೈಕ್ ನೀವು ಟ್ರೆಡ್ಮಿಲ್ಲು ಏನಾದರೂ ಇಲ್ಲಿ ಬೇಕಾದರೆ ಇಟ್ಕೋಬೋದು. 4 ಲಾಕ್ಸ್ ಇದೆ ಇಲ್ಲಿ. ಆ್ಯಂಡ್ ದಿಸ್ ಇಸ್ ಅವರ್ ಟೆರೆಸ್ ಏರಿಯಾ. ಇಲ್ಲಿ ನಾವು ಕೂತ್ಕೊಳ್ಳೋಕ್ಕೆಲ್ಲ ಸ್ವಲ್ಪ ಪ್ರೊವಿಷನ್ಸ್ ಎಲ್ಲ ಮಾಡಿದ್ವಿ. ಅಲ್ಲಿ ವಾಷಿಂಗ್ ಮಿಷಿನ್ ಏರಿಯಾ ಮತ್ತು ವಾಷಿಂಗ್ ಏರಿಯಾ ಇಟ್ಕೊಂಡಿದ್ವಿ. ಟ್ಯಾಂಕ್ ಏರಿಯಾ ರೀಚ್ ಮಾಡೋಕ್ಕೆ ಅಲ್ಲಿ ಸ್ಟೆಪ್ಸ್ ಎಲ್ಲ ಇಟ್ಟಿದ್ವಿ. You can see on the right we have solar panel, 24/7 hot water irutte, and we have planted some greenery for relaxing ourselves. So ಈ ಪ್ರಾಪರ್ಟಿ ಬಗ್ಗೆ ಹೇಳಬೇಕಂದ್ರೆ ಇದು ಪೀಣ್ಯ ಇಂಡಸ್ಟ್ರಿಯಲ್ ಏರಿಯಾ, ಕರಿಯೋಬ್ನಲ್ಲಿ, ಆಂಧ್ರಲ್ಲಿ ಮೇನ್ ರೋಡಲ್ಲಿ ಬರುತ್ತೆ. ಇದು ಮನೆ ಇರೋ ಜಾಗ ಬಂದು ಲ್ಯಾಂಡ್ಮಾರ್ಕ್ ಬಂದು ಬ್ಲೂಜೆ ಬ್ರೂಜಸ್ ಅಂತ ಹೇಳ್ತಾರೆ. ಇಂಪಾರ್ಟೆಂಟ್ ಲ್ಯಾಂಡ್ಮಾರ್ಕ್ ಅಂದರೆ ಮೆಟ್ರೋ ಬಂದು ಇಲ್ಲಿಂದ 4-5 ಕಿಲೋಮೀಟರ್ಸ್ ರೇಂಜಲ್ಲಿದೆ. ಆ್ಯಂಡ್ ಫಾಲೋಡ್ ಬೈ ಒಂದು ಡೆಲ್ಲಿ ಪಬ್ಲಿಕ್ ಸ್ಕೂಲ್ ಇಲ್ಲೇ ವಾಕಬಲ್ ಡಿಸ್ಟೆನ್ಸಲ್ಲಿ, ದಟ್ ಇಸ್ ನಾಟ್ ಮೋರ್ ದೆನ್ ಇವನ್ 500-600 ಮೀಟರ್ಸ್. ಆ್ಯಂಡ್ ಒಂದು 4-5 ಪಾರ್ಕ್ಸ್ ಇಲ್ಲೇ ಇದೆ, ಎಲ್ಲ ವಾಕಬಲ್ ಏರಿಯಾ ಆ್ಯಂಡ್ ಫುಲ್ ವಿತ್ ಗ್ರೀನರಿ. ಸೊ ಈ ಪ್ರಾಪರ್ಟಿ ನಿಮಗೆ ಇಷ್ಟ ಆದರೆ ದಯವಿಟ್ಟು ಈ ನಂಬರ್ಗೆ ಕಾಲ್ ಮಾಡಿ. ಆ್ಯಂಡ್ ನಾನೇ ಇಲ್ಲಿ ಓನರ್ ಆಗಿರ್ತೀನಿ. ಆ್ಯಂಡ್ ನೀವು ಡೈರೆಕ್ಟಾಗಿ ಓನರ್ ಹತ್ರನೇ ಕಾಂಟ್ಯಾಕ್ಟ್ ಆಗಿರ್ತೀರಾ. ಆ್ಯಂಡ್ there is no brokerage or commission for this. Thank you for watching this video.